ಈವ್ನಿಂಗ್ ಟೈಮ್ ಎಷ್ಟು ಚಂದ ಇದು ಹೂವು ಅರಳೋದು ನೋಡ್ರಿ. ಇದು ಯಾವುದಂತ ಗೆಸ್ ಮಾಡಿ ನನಗೆ ಹೇಳ್ರಿ. ಸೊ 2 ಹೂಗಳು ಬಿಟ್ಟಿದ್ದಾವೆ. ಆಮೇಲೆ ಇವತ್ತು ಎಲ್ಲನ ಕನಕಾಂಬರಿ ಹೂವು ತೆಗೆದ್ಬಿಟ್ಟು ಮಾಲ ಮಾಡವಂತ. ಸೊ ಇಲ್ಲೊಂದಿದೆ ನೋಡ್ರಿ, ಇದೇ ಹೂವು ಎಷ್ಟು ಚಂದ ಅರಳುತ್ತೆ ಗೊತ್ತಾ, ಇಷ್ಟು ದೊಡ್ಡದು ಸೈಜಾಗಿ. ಇನ್ನು ತರಕಾರಿ ಬೆಳೆಯೋದು ನೋಡಿರಿ, ಸಣ್ಣ ಕಟಿಂಗ್ ನಾನು ಪುದೀನ ಹಾಕಿದ್ದೆ, ಎಷ್ಟು ಚೆಂದಾಗದು ಬೆಳಿಲಿಕ್ಕತ್ತದ. ಒಂದು ಪಾಲಕ್ ಸೊಪ್ಪಿನ ಬೀಜ ಹಾಕಿದ್ದೆ, ಪಾಲಕ್ ಸೊಪ್ಪು ಬೆಳೆಯಕತ್ತದ. ಸೊ ತರಕಾರಿನ ಈಸಿಯಾಗಿ ಮನೆಗೆ ನಾವು ಆರಾಮಾಗಿ ಬೆಳ್ಕೊಬೋದು. ಕೆಲವೊಂದಿಷ್ಟು ಕಡ್ಡಿ ಹಚ್ಬೋದು, ಕೆಲವೊಂದಿಷ್ಟು ಸೀಡ್ಸ್ ಹಾಕೋಬೋದು. ಟೊಮ್ಯಾಟೊ ಅಂತೂ ಮನೆಯಲ್ಲೇ ಇರುತ್ತಾ. ಸೊ ದಪ್ಪ ಮೆಣಸಿನ್ಕಾಯಿನೂ ಮನೆಯಾಗಿರುತ್ತಾ. ಇನ್ನು ಉಳಿದ ತರಕಾರಿನೂ ನಾವು ಮನೆಯಲ್ಲೇ ಬೆಳ್ಕೊಬೋದು. ಹೆಂಗಂದರೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು, ಇವನ್ನೆಲ್ಲ ನಾವೇನು ಮಾಡ್ಬೋದು, ಮನೆಯಲ್ಲೇ ಆರಾಮಾಗಿ ಈಸಿಯಾಗಿ ಬೆಳೆಸ್ಕೊಬೋದು. ಸೊ ನಾನು ನಿಮಗೆ ಎಷ್ಟೊಂದು ಸತಿ ತೋರಿಸಿ ನಾನು ನಿಮಗೆ ಆ ಥರದ್ದೆಲ್ಲ ಮಾಡಿದ್ದು. ಲಾಸ್ಟ್ ವೀಡಿಯೋನಾಗೂ ತೋರಿಸಿದ್ದೆ ನಾನು. ಈ ಮನೆಗೆ ತಂದಿರೋದು ಇದು ಅವರೆಕಾಳದ್ದು ಬಲ್ತಿರೋದೊಂದು ತೊಗೊಂಡು ಬಂದು ಹಾಕಿದ್ದು, ಎಷ್ಟು ಚೆನ್ನಾಗಿ ಬೆಳ್ಕೊಂಡು ಅಲ್ಲೊಂದು ಕೊಳ್ಳಿಗತ್ತದ, ಇಲ್ಲೊಂದು ಒಂದು ಕೊಳ್ಳಿಗತ್ತದ ನೋಡ್ರಿ. ಇದು ಹೂವು ಬರ್ಲಿಕ್ಕತ್ತದ ತಿರ್ಗಿ ಆಲ್ರೆಡಿ. ಹೂವು ಮತ್ತು ಕಾಯಿ ಕೊಡಲಿಕ್ಕೆ ರೆಡಿಯಾಗಿದೆ. ಇನ್ನು ಇದು ಜರೇನಿಯಮು ಇಲ್ಲಿ ನೋಡ್ರಿ, ಎಷ್ಟು ಚಂದ ಬಿಟ್ಟತ್ತಿದ್ದು, ಫುಲ್ ಅರಳೈತಿ ಇವತ್ತಂತೂ. ಇದ್ರದ್ದು ಇಲ್ಲೊಂದು ಗಿಡ, ಈ ಅವರೆಕಾಯಿ ಬೀಜ ಹಾಕಿದ್ನಲ್ಲ ಅದು ನೋಡ್ರಿ, ಇಲ್ಲೊಂದಿದೆ. ಇನ್ನು ಟೊಮ್ಯಾಟೊ ಸೀಡ್ಸು ಅಷ್ಟೇ ನಮ್ಮ ಮನೆಯಿಂದನೇ ಹಾಕ್ಬೋದು. ಜರೇನಿಯಮು ಎಲ್ಲ ಇತ್ತಲ್ಲ, ಇಲ್ಲೇ ಒಂದಿದೆ, ಅಲ್ಲೊಂದಿದೆ, ಇನ್ನೊಂದೆಲ್ಲ ಇಲ್ಲಿದೆ ನೋಡ್ರಿ. ಇಲ್ಲಿ ಎಷ್ಟು ಚಂದ ಬೆಳೆದದು, ಇಷ್ಟು ಪಾಟಲ್ಲಿ ನೋಡ್ರಿ, ಇಷ್ಟು ಪಾಟಾಗ ಎಷ್ಟು ಚಂದ ತಿರುಗಿ ಹೂ ಬರ್ಲಿಕ್ಕೆ. ಇವೆಲ್ಲ ಕಟ್ಟಿಂಗಿಂದಲೇ ಬೆಳೆಸಿದ್ದು ನಾನು. ಸೊ ಕಟ್ಟಿಂಗಿಂದ ಆಮೇಲೆ ಇದರಲ್ಲೂ ಒಂದು ಹೂ ಬರ್ಲಿಕ್ಕೆ. ಇದು ಯಾವ ಗಿಡ ಅಂತ ಗೊತ್ತಿಲ್ಲ ನನಗೆ. ಸೊ ಇದು ಒಂದು ಸತಿ ತೆಗೆದು ನಿಮ್ಗೆ ತೋರಿಸ್ತೀನಿ. ಇನ್ನು ಟೊಮೆಟೊ ಗಿಡ ಅಂತೂ ಫುಲ್ಲು ಟೊಮೆಟೊಗಳು ಕಂಟಿನ್ಯೂಸ್ ಆಗಿ ಆಗ್ಲಿಕ್ಕತ್ತವೆ. ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಸೈಜ್ನಾಗಿದು ಬೆಳೆದದು ಅಂಥೇಳಿ. ಸೊ ಒಂದು ಸ್ವಲ್ಪ ಇದಕ್ಕೆ ನಾನು ಸಪೋರ್ಟ್ ಕೊಟ್ಟಿದ್ದೆ ಲಾಸ್ಟ್ ಟೈಮ. ಸೊ ಇದಕ್ಕೆ ಹಿಂಗೆ ಕೊಟ್ರೆ ಚೆಂದಾಗಿ ಯಾಕಂದರೆ ಇದು ಇದ್ರದ್ದು ಚೆರಿ ಟೊಮೆಟೊ, ಇದೊಂಥರ ಬೆಳ್ಳಿ ಬಂದಂಗೆ ಬರುತ್ತೆ ಚೆರಿ ಟೊಮೆಟೊ. ಇದು ಯೆಲ್ಲೋ ಕಲರ್ ಅಂಥೇಳಿ ಬೀಜ ಹಾಕಿದ್ನಲ್ಲ, ಅದು ನೋಡೋಣ ಎಲ್ಲೋ ಬರ್ತಾವಿಲ್ಲ ಅಂಥೇಳಿ. ಸೊ ಆಲ್ರೆಡಿ ಇಲ್ಲಿ ಸ್ಟಾರ್ಟ್ ಆಗ್ಯಾವ. ಇದು ನೋಡ್ರಿ ರೆಡ್ ಆಗ್ಯಾವ, ಬಟ್ ಇದು ಯಾವ ಚೆರ್ರಿದು ಅಂತ ನನಗೆ ಗೊತ್ತಿಲ್ಲ. ನೋಡಮ್ಮ ಎಲ್ಲೋ ಹಿಂಗಾಗುತ್ತೋ ಗೊತ್ತಿಲ್ಲ. ಬಟ್ ನಾನು ಮೊದಲಿಂದನೇ ಇರೋದು ಇದರಲ್ಲಿ ಇಷ್ಟೊಂದು ಕನಕಾಂಬರಿ ಹೋಗುತ್ತಾ, ಇಲ್ಲಿಷ್ಟು ಅದ್ರ ತುಂಬ ಆಗಿದಾವೆ ಟ್ಯಾಂಕ್ ಗಿಡದಲ್ಲಿ ತುಂಬ. ಮತ್ತು ನಾನು ಇವತ್ತು ಕೆಲಂಚು ನಿಮ್ಮದು ವೆರೈಟಿದೆಲ್ಲ ಹಾಕಿದ್ದೆ ನಿಮಗೆ, ಇವೆಲ್ಲ ಅರಳಿಗದಾವೆ. ಸೊ ಇವೆಲ್ಲ ನೋಡ್ಬೋದು. ಇಲ್ಲಿ ನೋಡಿರಿ ಚೆರ್ರಿ ಟೊಮೆಟೊ ಎಷ್ಟಾಗ್ಯಾವಂತ ನೋಡ್ಬೋದು ನೀವು. ನೋಡ್ರಿ ಎಂಥ ಸೈಜು ಎಷ್ಟು ಚಂದ ಬಂದೋಗುತ್ತಾ. ಇವೆಲ್ಲ ತೊಗೊಂಡು ತರಕಾರಿ ನಾವು ಬಳಸ್ಕೊಂಡ್ರೆ ಎಷ್ಟು ಚಂದ ಇರ್ತದೆ ಗೊತ್ತಾ. ಅದ್ರಾಗ ಚೆರ್ರಿ ಟೊಮೆಟೊ ಅಂತ ಇಷ್ಟು ಸಿಕ್ಕಾಪಟ್ಟೆ ಆಗ್ತಾವೆ. ಆ ಒಂದೇ ಗಿಡದಲ್ಲಿ ಎಷ್ಟು ಬಿಟ್ಟವು ನೀವು ನೋಡ್ಬೋದು. ಕಗ್ಗಿನಂತೂ ಒಂದೊಂದು ಎಲೆಗೂ ಕಾಯಿಗಳಿದಾವೆ, ಒಂದೊಂದು ಎಲೆಗೂ ಕಾಯಿಗಳಿದಾವೆ. ಅವರೆಲ್ಲ ನೋಡ್ಬೋದು, ಒಳಗಡೆ ಎಲ್ಲ ಸಣ್ಣ ಕಾಯಿಗಳು ತುಂಬಿದಾವೆ. ಸೊ ಇಲ್ಲಿನೂ ಆಗಿದಾವೆ. ಸೊ ಚೆರ್ರಿ ಟೊಮೆಟೊ ಫಾಸ್ಟಾಗಿ ಬೆಳೀತದ, ಮೇಲೆ ಜಾಸ್ತಿ ಕಾಯಿಯನ್ನು ಅವು ಕೊಡ್ತಾವೆ. ಸೊ ಇದು ಒಂದು ಒಳ್ಳೆ ವೆರೈಟಿ ಇದು. ಆಮೇಲೆ ಇನ್ನು ಉಳಿದಿದ್ದು ಟೊಮೆಟೊ ಅಂತೂ ಮನೇಲಿ ಇರೋದೇ ನಾವು ಹಿಂಡ್ಕೊಂಡು ರಸ ಹಿಂಡ್ಕೊಂಡು ಬಂದರೆ ಅದರಿಂದನೂ ಸಾಕಷ್ಟು ನಮಗೆ ಸೀಡ್ಸ್ ಸಿಗ್ತಾವೆ. ಸೊ ಅದನ್ನು ಅಷ್ಟೇ ನೀವು ಈ ಥರ ಬೆಳೆಸ್ಕೋಬೋದು. ಸೊ ಈ ಥರ ತರಕಾರಿಗಳನ್ನು ನಾವು ಮನೆಯಲ್ಲೇ ಆರಾಮಾಗಿ ಬೆಳೆಸ್ಕೋಬೋದು. ಇಲ್ಲ ಹಾಗಲಕಾಯಿ, ಇನ್ನು ಬದನೆ ಗಿಡಗಳಂತೂ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟೊಂದು. ನಾನು ಈಗಲೂ ಹಾರ್ವೆಸ್ಟ್ ಮಾಡ್ಕೊಂಡು ಇದ್ದೀನಿ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ. ಆಮೇಲೆ ಈ ಹಾಗಲಕಾಯಿನೂ ನೋಡಿದೆ, ಅಲ್ಲೊಂದು ಕಾಯಿಗಳಿದಾವೆ. ಮತ್ತು ತಿರುಗಿ ಈ ಥರ ಇಲ್ಲಿ ನೋಡ್ರಿ, ಈ ಥರ ಹಣ್ಣಾಗಿ ಉದುರ್ಲಿಕ್ಕತ್ತಾವ. ಸೊ ನೋಡ್ತೀನಿ ಇದ್ರಾಗ ಎಷ್ಟು ಬರ್ತಾವ ಅಷ್ಟೆಲ್ಲ ಹಿಂಗೆ ಸಣ್ಣ ಆಗ್ಲಿಕ್ಕತ್ತಾವಲ್ಲ, ಅವಿಷ್ಟು ಬಂದರೆ ತೆಕ್ಕೊಳ್ಳೋಣ ಅಂತ. ಯಾಕಂದರೆ ಇವು ಜಾಸ್ತಿ ಕಹಿ ಇರಲ್ಲ, ತಿನ್ನೋಕೆ ಭಾರಿ ಸ್ವೀಟಾಗಿರ್ತಾವೆ. ಅಂದರೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ಫುಲ್ ನಾನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿನಿ. ಅಂದರೆ ನಿಮ್ಗೆ ಲಾಸ್ಟ್ ವೀಡಿಯೋನ ಹಾಕಿದ್ದೆ, ಅವಾಗೇ ಕಂಟಿನ್ಯೂ ಕ್ಲೀನಿಂಗ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಡೇ ತಿರ್ಗಾ ನೋಡ್ರಿ ಯಾವ ರೀತಿ ಬಿದ್ದು ಅಂಥೇಳಿ. ಸೊ ಇವೆಲ್ಲ ಕಲರು ಸೇಮೇ ಬಂದು, ಬಟ್ ಎಷ್ಟಾಗಿದ್ವು ಗೊತ್ತಾ, 1 2 3 5 4 5. ಸೊ ಎಲ್ಲನೂ ಸೇಮ್ ಕಲರಲ್ಲೇ ಬಂದದ, ಯಾವುದೂ ಡಿಫ್ರೆಂಟಾಗಿ ಬಂದಿಲ್ಲ. ಆಮೇಲೆ ಇದರಲ್ಲಿ ಎಷ್ಟೊಂದು ಹೂಗಳು ಅರಳಿದ್ವು ಗೊತ್ತಾ. ಮತ್ತೆ ಅಲ್ಲಿ ನೋಡ್ರಿ,
ಇದು 2 ಹಂಗೆ ಕಂಟಿನ್ಯೂಸ್ ಆಗಿ ಈಗ ಇದು 3 ಸಿಕ್ಕಾಪಟ್ಟೆ ಇಲ್ಲೊಂದು ಅಳತೆ ಓಪನ್ ಆಗಿದ್ದಾವೆ ಆಲ್ಮೋಸ್ಟ್ ಎಲ್ಲ ನಾವು ಹೂಗಳೇನು ಸಿಕ್ಕಾಪಟ್ಟೆ ಆಗ್ಯಾವ. ಹೇಳ್ತೀರಲ್ಲ ಕಾಯಿಗಳಿಗೆ ಕಾಯಿ ಬೇಕಾಗಿದೆ, ಇನ್ನು ಕಾಯಿಗಳು ಬರ್ತಾವೋ ಇಲ್ಲೋ ಡೌಟ್ನಾಗ ಐತಿ. ಇನ್ನು ಒಂದೊಂದು ಬರ್ತಾವೆ ಒಂದೊಂದು ಬರಲ್ಲ, ಯಾವ ಬರ್ತಾವೋ ಯಾವ ಬರಲ್ಲ ನೋಡೋಣ ಅಂತ. ಆಮೇಲೆ ಈ ಗಿಡದಲ್ಲಿ ಫುಲ್ಲು ಚಿಗೆಕತ್ತದ, ಇದು ಚಿಗೆಕತ್ತದ, ಬಟ್ ಹೂ ಎಲ್ಲೆಲ್ಲಿ ಬರ್ತಾವೋ ಗೊತ್ತಿಲ್ಲ. ಇಲ್ಲಿ ಫಸ್ಟ್ 1-2 ಕಡೆ ಇಲ್ಲಿ ಹೂ ಬಂದಿದ್ವು, ಇಲ್ಲಿ ಒಳಗಡೆ ಇದೆ. ನಾನು ಕಟ್ಟಿನಲ್ಲ ಅಲ್ಲಿಯಲ್ಲಿ ಹಂಗಾಗಿ ಅದಷ್ಟು ಕಾಣಿಸ್ತಾ ಇಲ್ಲ. ಇಲ್ಲಿನೂ ಬಿಟ್ಟಿದ್ವು, ಸೊ ಇವು ಅರಳೆವ. ನಾನು ಆ್ಯಕ್ಚುಲಿ ಇದ್ರ ಕಟಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಈಗ ಯೋಚನೆ ಮಾಡ್ತೀನಿ. ಯಾಕಂದ್ರೆ ಆಲ್ರೆಡಿ ಹೂ ಬಂದುಬಿಟ್ವು, ಇನ್ನೇನು ಸ್ವಲ್ಪ ಬಿಸಿಲು ಚುರುಕಾದರೆ ಸಾಕು. ಈಗ ಇವೆಲ್ಲ ಗಿಡದು ಎಲ್ಲ ಆಲ್ಮೋಸ್ಟ್ ಈಗ ಹೂಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಆ ಗಿಡದಲ್ಲಿ ಎಷ್ಟಿದಾವಲ್ಲ ಅದರಲ್ಲಿ ಅವೆಲ್ಲನೂ ಅಷ್ಟೇ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಇದು ಈ ಗಿಡ ಇದ್ದು, ಇನ್ನೊಂದು ಗಿಡ ಇದೆ, ಮತ್ತು ಇಲ್ಲೊಂದು ಗಿಡ ಇದೆ. ಟೋಟಲ್ 4. ಸೊ 4ರಲ್ಲಿನೂ ಅಷ್ಟೇ ಈಗ ಹೂಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಹೂಗಳು ಬರ್ತಾವೆ ಈಗ ಫಾಸ್ಟಾಗಿ. ಸೀಸನ್ ಚೇಂಜ್ ಆದಂಗೆ ಅವು ಆಟೋಮೆಟಿಕ್ ತಮ್ಮದು ಏನದಲ್ಲ ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಇನ್ನು ಹಾಗೆ ಎಲ್ಲದರಲ್ಲೂ ಅಷ್ಟೇ ಈಗ ಮತ್ತು ಹೊಸ ಹೂಗಳು ಬಿಟ್ಟವು. ನಾನು ನಿಂಬೆ ಗಿಡದಲ್ಲೂ ನೋಡ್ರಿ ನೀವು ಹೊಸ ಹೂಗಳು ಇದು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನೋಡಿರಿ, ನಾನು ಅಬ್ಸರ್ವ್ ಮಾಡ್ತಿರ್ತೀನಿ ಸೊ ಏನೆಲ್ಲ ಚೇಂಜಸ್ ಆಗ್ಯಾವ ಅಂಥೇಳಿ ನೋಡ್ತಿರ್ತೀನಿ. ಹುಳಗಳು ಆ್ಯಕ್ಟಿವ್ ಇದಾವ ಏನು ಸತ್ತೋಗ್ಯಾವ ಅಂಥೇಳಿ. ಯಾಕಂದರೆ ಮತ್ತೆ ನಮಗೆ ಸ್ಪ್ರೇ ಬೇಕಾದ್ರೆ ನಾನು ಇಮಿಡಿಯೇಟಾಗಿ ಸ್ಪ್ರೇ ಮಾಡ್ಕೋಬೋದು ಅನ್ನೋದಕ್ಕೆ ನೋಡ್ತಿರ್ತೀನಿ ನಾನು. ಸೊ ಬೆಳಗ್ಗೆ ನೀರು ಹಾಕಿನಿ, ಮತ್ತು ಹಾಕ್ಬೇಕು ಅಂದ್ಕೊಂಡೆ. ಈಗ ಬೇಡ ನೋಡೋಣ, ನಾಳೆ ಹಾಕೋಣ, ನಾಳೆ ಹಾಕ್ಲಾ. ಸ್ವಲ್ಪ ಡ್ರೈ ಅನ್ನಿಸ್ತಾವ ಗಿಡಗಳು ಅಂತ ನೋಡಕತ್ತೀನಿ. ಸದ್ಯಕ್ಕಂತೂ ಗಿಡಗಳು ಚೆನ್ನಾಗೇ ಇದ್ದಾವೆ. ಸೊ ಯಾವ ಥರ ಗಿಡಕ್ಕೆ ಅರ್ಜೆಂಟ್ ನೀರು ಬೇಕಾಗಿತ್ತಂದರೆ ಇಮಿಡಿಯೇಟಾಗಿ ಎಷ್ಟು ಬೇಕು ಅಷ್ಟೇ ಹಾಕೋತಿರ್ತೀನಿ. ಯಾಕಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಕೆಲವೊಂದು ಗಿಡಕ್ಕೆ ಒಂದೊಂದು ದಿನ ಗ್ಯಾಪ್ ಮಾಡಿದ್ರೆ ಚೆಂದ, ಕೆಲವೊಂದು ಗಿಡಕ್ಕೆ ಕಂಟಿನ್ಯೂಸ್ ಹಾಕೋತಿದ್ರೇ ಚೆಂದ. ಅದು ಸ್ವಲ್ಪ ಗಿಡ ನೋಡಿಕೊಂಡು ಹಾಕೋತಿರ್ಬೇಕಷ್ಟೇ. ಸ್ವಲ್ಪ ಬಿಸಿಲೂ ಚುರುಕಾಗೈತೆ, ಇವಾಗ ಬಿಸಿಲು ಆಲ್ಮೋಸ್ಟ್ ಚುರುಕಾಗಿದೆ. ಹಾಗಾಗಿ ಸೊ ನಾನೀಗ ಫಸ್ಟ್ ಇವಷ್ಟು ಮೆಣಸಿನ್ಕಾಯಿ ಹಾರ್ವೆಸ್ಟ್ ಮಾಡ್ಕೋತೀನಿ. ನನಗೆ ಮೆಣಸಿನ್ಕಾಯಿ ಹಾರ್ವೆಸ್ಟ್ ಮಾಡ್ಕೊಳ್ಳೋದು ಇವತ್ತು. ಸೊ ಟೋಟಲ್ ನೋಡೋವಂತ ಎಷ್ಟು ಬಂದವಂತ ಮೆಣಸಿನ್ಕಾಯಿ. ಕೆಂಪಾಗಲಿಕ್ಕೂ ಬಿಡ್ಬೋದು. ನನ್ನ ಹತ್ರ ಇನ್ನೊಂದು ವೆರೈಟಿ ತಂದುಕೊಟ್ಟಾಳ ನಮ್ಮ ಸಿಸ್ಟರು. ಹಿಮಾಲಯಕ್ಕೆ ಹೋಗಿದ್ಲ ಅವರು, ಅರುಣಾಚಲ್ ಪ್ರದೇಶಕ್ಕೆ ಹೋಗಿದ್ಲ. ಹೋದಾಗ ಒಂದು ಮೆಣಸಿನ್ಕಾಯಿ 1 kg ಖಾರಕ್ಕೆ ಸಮ ಅಂತ, ಅಷ್ಟು ಖಾರ ಇದಾವಂತ ಹೇಳ್ತಾ ಇದ್ಲು. ಅದನ್ನು ಬರೆಗೈಯಿಂದ ಟಚ್ ಮಾಡೋಂಗಿಲ್ಲ ಅಂತ. ಸೊ ಅದು ಒಂದು ವೆರೈಟಿ ತಂದು ಕೊಟ್ಟಾಳ. ಅದು ನಾನು ಹಾಕು ಇಲ್ಲ ಹಾಗೆ ಇಟ್ಟೀನಿ, ಯಾವಾಗ ಹಾಕಬೇಕು ಏನೋ ಗೊತ್ತಿಲ್ಲ ಸೀಸನ್ನು. ಬಟ್ ಅದಕ್ಕೆ ಬಿಸಿಲು ನಡೆಯಲ್ಲಂತೆ, ಬಿಸಿಲು ನಡೆಯಲ್ಲ. ಅದು ಕೋಲ್ಡ್ ಪ್ರದೇಶನಾಗೆ ಬೆಳೆದಿದ್ದಲ್ಲ, ಸೊ ಕೋಲ್ಡ್ ವಾತಾವರಣಕ್ಕೆ ನಡೀತದಂತ, ಇಲ್ಲ ಡೈರೆಕ್ಟ್ ಸನ್ಲೈಟಿಗೆ ಇಡಬಾರ್ದಂತ ಅದನ್ನು. ಸೊ ಆ ಥರ ಹೇಳಿದ್ಲು. ನೋಡ್ರಿ, ಮಾತಾಡ್ತಾನೆ ಎಷ್ಟು ತೆಗ್ದೀನಿ ಅಂತ ನಾನು. ಸೊ ಇನ್ನೂ ಇದಾವ, ಅಷ್ಟು ತೆಗಿಲ್ಲ. ಸ್ವಲ್ಪ ದಿನ ಹೀಗೆ ಬಿಟ್ಟು ಬಂದರೆ ಇವಷ್ಟು ಮತ್ತೆ ರೆಡ್ ಆಗಿಬಿಡ್ತಾವೆ. ನೋಡ್ರಿ, ಇನ್ನೂ ಇದಾವೆ. ಆ ಕಡೆ ತೆಗಿಯೋಣ ಅಂತ ಅಷ್ಟು ಒಂದೇ ಸತಿ. ಫಸ್ಟ್ ಇದೊಂದು ಗಿಡ ಮುರಿದು ಬಿಡ್ತು, ಇಲ್ಲಿ ಹಾಕ್ಬಿಡ್ತೀವಿ. ಸೊ ಇಲ್ಲಿನೂ ಇದಾವೆ, ಎಷ್ಟೊಂದು ಇದಾವೆ ಕಾಯಿ. ಆಲ್ಮೋಸ್ಟ್ ತೆಗ್ದೀನಿ ಅನ್ಕೋತೀನಿ. ಸೊ ಅಷ್ಟು ಮೆಣಸಿನ್ಕಾಯಿ ತರಕಾರಿ ಹಾರ್ವೆಸ್ಟ್ ಆಯಿತು.
ಆ್ಯಕ್ಚುಲಿ ನಾನು ನಿನ್ನೆ ಯಾವುದು ಹೂವು ಕೀಳಲಿಲ್ಲ, ಸಾಯಂಕಾಲ ಆಯಿತು, ಕ್ಲೀನ್ ಮಾಡೋವಷ್ಟಿಗೆ ಲೇಟ್ ಆಗ್ಬಿಡ್ತು. ಹಾಗಾಗಿ ರಾತ್ರಿ ಆಗಿತ್ತಲ್ಲ ಕೀಳೋದು ಬೇಡ ಅಂಥೇಳಿ ಯಾವುದೂ ನಾನು ತೆಗ್ದಿಲ್ಲ. ಸೊ ಆಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ತೆಗೆದ್ಮೇಲೆ.